ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ವಿಶಾಲ ಕರ್ನಾಟಕದ ಸಮಸ್ತ ಪ್ರಥಮ PUC ವಿದ್ಯಾರ್ಥಿಗಳಿಗೆ ನಮ್ಮ ಹಯಗ್ರಿ ಫೌಂಡೇಶನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರಥಮ PUCಗೆ ಪಠ್ಯ ಆಗಿರ್ತಕ್ಕಂಥ ಮೊದಲ ಪದ್ಯ ದುರ್ಯೋಧನ ವಿಲಾಪ. ದುರ್ಯೋಧನ ವಿಲಾಪ ರನ್ನ ಕವಿ ಬರೆದಿರ್ತಕ್ಕಂಥ ದುರ್ಯೋಧನ ವಿಲಾಪ ಪದ್ಯವನ್ನ ನಾವು ಈ ದಿನ ಅಭ್ಯಾಸ ಮಾಡೋಣ. ಮೊದಲಿಗೆ ವಿದ್ಯಾರ್ಥಿಗಳೇ, ಕವಿ ಪರಿಚಯವನ್ನ ಮಾಡಿಕೊಳ್ಳೋಣ. ವಿದ್ಯಾರ್ಥಿಗಳೇ, ರನ್ನ. ವಿದ್ಯಾರ್ಥಿಗಳೇ, ನಮ್ಮ ಕನ್ನಡಕ್ಕೆ, ನಮ್ಮ ಕನ್ನಡ ಸಾಹಿತ್ಯಕ್ಕೆ ರನ್ನ ನಿಜವಾಗಿಯೂ ರತುನ, ನಿಜವಾಗಿಯೂ ಚಿನ್ನ. ಇಂತಹ ರನ್ನ ಬಾಗಲಕೋಟೆ ಜಿಲ್ಲೆಯ ಮುದವಳಲು, ಈಗಿನ ಮುಧೋಳ ಅಂತಕ್ಕಂಥ ಗ್ರಾಮದಲ್ಲಿ ತಂದೆ ಜಿನವಲ್ಲಭ, ತಾಯಿ ಅಬ್ಬಲಬ್ಬೆ ಎಂಬ ದಂಪತಿಗಳ ಸುಪುತ್ರನಾಗಿ ಬಳೆಗಾರ ಕುಟುಂಬದಲ್ಲಿ ಜನಿಸ್ತಾನೆ. ವಿದ್ಯಾರ್ಥಿಗಳೇ, ರನ್ನನಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಅಪಾರ ವಿದ್ಯೆಯನ್ನು ಕಲಿಬೇಕಂತಕ್ಕಂಥ ಆಸಕ್ತಿ. ಆತ ಶ್ರವಣಬೆಳಗೊಳಕ್ಕೆ ಬರ್ತಾನೆ. ಅಲ್ಲಿ ಚಾವುಂಡರಾಯನ ಆಸ್ಥಾನದಲ್ಲಿ ಚಾವುಂಡರಾಯ ಅಂತಕ್ಕಂಥ ಮಂತ್ರಿಯ ಜೊತೆಗೆ ಅವನು ಇರ್ತಾನೆ. ಮತ್ತೆ ಅವನಿಗೆ ಅಜಿತ ಸೇನಾಚಾರ್ಯರು ಅಂತಕ್ಕಂಥ ಗುರುಗಳು ವಿದ್ಯೆಯನ್ನ ಕಲಿಸ್ತಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ರನ್ನನಿಗೆ ಮಹಾಪೋಷಕಿಯಾಗಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ಇರ್ತಾಳೆ. ಅಷ್ಟೇ ಅಲ್ಲ ವಿದ್ಯಾರ್ಥಿಗಳೇ, ಈ ರನ್ನನಿಗೆ ರೇಚಣ್ಣ ಮತ್ತು ಮಾರಮಯ್ಯ, ರೇಚಣ್ಣ ಮತ್ತು ಮಾರಮಯ್ಯ ಅಥವಾ ಮಾರಯ್ಯ ಅಂತಕ್ಕಂಥ ಅಣ್ಣಂದ್ರೂ ಇರ್ತಾರೆ. ಹಾಗೆ ರನ್ನನಿಗೆ ಇಬ್ಬರು ಪತ್ನಿಯರು, ಒಬ್ಬಳು ಶಾಂತಿ ಮತ್ತೊಬ್ಬಳು ಜಕ್ಕಿ ಅಂತಕ್ಕಂಥ ಇಬ್ಬರು ಪತ್ನಿಯರು. ವಿದ್ಯಾರ್ಥಿಗಳೇ, ಆ ಪೋಷಕಿ, ಮಹಾಪೋಷಕಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ಮತ್ತು ಆಶ್ರಯ ಕೊಟ್ಟಂತಹ ಚಾವುಂಡರಾಯರ ಹೆಸರುಗಳನ್ನ ರನ್ನ ತಮ್ಮ ಮಕ್ಕಳಿಗೆ ಇಡ್ತಾನೆ. ಮಗನಿಗೆ ರಾಯ ಅಂತ, ಮಗಳಿಗೆ ಅತ್ತಿಮಬ್ಬೆ ಅಂತಕ್ಕಂಥ ಹೆಸರನ್ನ ಇಡ್ತಾನೆ. ವಿದ್ಯಾರ್ಥಿಗಳೇ, ಈ ಚಿಕ್ಕ ವಯಸ್ಸಿನಲ್ಲೇ ರನ್ನನಿಗೆ ಇನ್ನೇನು ಬಿಡು, ಎಜುಕೇಶನ್ ವಿದ್ಯಾಭ್ಯಾಸ ಏನು ಬೇಡ, ಬಳೆಗಾರ ವೃತ್ತಿಯನ್ನೇ ಮಾಡಿಕೊಂಡು ಇದ್ಬಿಡು ಅಂತ ಕೆಲವರು ಆಲೆ ಅವ್ರ ತಂದೆ ಹೇಳಿದ್ರಂತೆ. ಆದರೆ ಅಪಾರ ವಿದ್ಯಾಸಕ್ತಿಯಿಂದ ಗಂಗರ ಮಂತ್ರಿ ಚಾವುಂಡರಾಯನ ಆಸ್ಥಾನದಲ್ಲಿ ಇರ್ತಾನೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಂತರ ಗಂಗರ ಪತನದ ನಂತರ ಚಾಳುಕ್ಯರ ಚಕ್ರವರ್ತಿ ತೈಲಪ, ನಂತರ ಇರವ ಬೆಡಂಗ, ಸತ್ಯಾಶ್ರಯ, ಅವನನ್ನ ಬದ್ದೆಗ ಅಂತಲೂ ಕರೀತಾರೆ, ಸತ್ಯಾಶ್ರಯನ ಆಶ್ರಯದಲ್ಲಿ ಮಹಾಕವಿಯಾಗಿ ಅಲ್ಲಿ ಕೆಲಸವನ್ನ ಮಾಡ್ತಾರೆ ರನ್ನ. ವಿದ್ಯಾರ್ಥಿಗಳೇ, ಇಂತಹ ರನ್ನ ಹಲವಾರು ಕೃತಿಗಳನ್ನು ಬರೀತಾರೆ. ಅಂತಹ ಕೃತಿಗಳಲ್ಲಿ ನಮಗೆ ಸಿಕ್ಕಿರುವ, ಉಪಲಬ್ಧವಾಗಿರುವ ಪ್ರಮುಖವಾದ ಎರಡು ಕೃತಿಗಳು ವಿದ್ಯಾರ್ಥಿಗಳೇ, ಒಂದು ಅಜಿತ ತೀರ್ಥಂಕರ ಪುರಾಣ, ಅಜಿತ ತೀರ್ಥಂಕರ ಪುರಾಣ ತಿಲಕಂ ಧಾರ್ಮಿಕ ಕೃತಿ. ಮತ್ತೊಂದು ಸಾಹಸ ಭೀಮ ವಿಜಯಂ, ಅದನ್ನ ಇನ್ನೊಂದು ಹೆಸರಲ್ಲಿ ಗದಾಯುದ್ಧ ಅಂತ ಕರೀತಾರೆ ವಿದ್ಯಾರ್ಥಿಗಳು. ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ. ವಿದ್ಯಾರ್ಥಿಗಳೇ, ಇವು ಉಪಲಬ್ಧವಾಗಿರ್ತಕ್ಕಂಥ, ಸಿಕ್ಕಿರ್ತಕ್ಕಂತಹ ಕೃತಿಗಳು. ಇನ್ನು 3 ಕೃತಿಗಳು, ಉದಾಹರಣೆಗೆ ಚಕ್ರೇಶ್ವರ ಚರಿತೆ,
ಪರಶುರಾಮ ಚರಿತೆ, ರನ್ನಕಂದ ಅಂತಕ್ಕಂಥ ನಿಘಂಟುನು ಬರ್ದಿದನಂತೆ. ಆದ್ರೆ ನಮಗವು ಉಪಲಬ್ಧ ಆಗಿಲ್ಲ. ವಿದ್ಯಾರ್ಥಿಗಳೇ, ನಿಮಗೆ ಇಟ್ಟಿರ್ತಕ್ಕಂಥ ದುರ್ಯೋಧನ ವಿಲಾಪ ಅಂತಕ್ಕಂಥ ಪದ್ಯಕ್ಕೆ ಮೂಲ ಆಕರ ಗ್ರಂಥ, ಮುಖ್ಯ ಆಕರ ಗ್ರಂಥ ರನ್ನನ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ. ವಿದ್ಯಾರ್ಥಿಗಳೇ, ಈ ಕೃತಿಯನ್ನ ತನಗೆ ಆಶ್ರಯ ಕೊಟ್ಟಂತಹ ಸತ್ಯಾಶ್ರಯ ಇರುವ ಬೆಡಂಗನನ್ನ ಭೀಮನಿಗೆ ಹೋಲಿಸಿ ಕೃತಿಯನ್ನ ಬರಿತಾನೆ. ವಿದ್ಯಾರ್ಥಿಗಳೇ, ಈ ಕೃತಿ ಸಿಂಹಾವಲೋಕನ ಕ್ರಮದಲ್ಲಿ, ಕತೆ ಹಳೆಯದಾದರೂ ಸನ್ನಿವೇಶ ಘಟನೆಗಳು ಈಗಿನ ಕಾಲದಲ್ಲಿ ನಡೆಯುವಂತೆ ನಾಟಕೀಯ ಸನ್ನಿವೇಶಗಳನ್ನ ಇಲ್ಲಿ ತಗೊಂಬರ್ತಾನೆ ರನ್ನ. ಹಾಗಾದರೆ ಇಂತಹ ರನ್ನ ನಿಜವಾಗಿಯೂ ವಾಗ್ದೇವಿಯ, ಸರಸ್ವತಿಯ ಭಂಡಾರದ ಮುದ್ರೆಯನ್ನ ಒಡೆದಂತ ಕವಿ. ಸತ್ಯವಾಗಿಯೂ ಹಾಗೆ ಕುವೆಂಪು ಒಂದು ಕಡೆ ಹೇಳ್ತಾರೆ, ರನ್ನನಿರುವ ಕನ್ನಡಕ್ಕೆ ಅನ್ಯರಿಂದ ಬಹುದೆದಕ್ಕೆ. ರನ್ನನಿರುವ ಕನ್ನಡಕ್ಕೆ ಅನ್ಯರಿಂದ ಬಹುದೆದಕ್ಕೆ. ಬರಿಯ ಕವಿಯೇ ಸಿಡಿಲ ಚಕ್ಕೆ, ಎರಗಿ ಬಂದ ಸಿಡಿದು ಬಂದ ನಮ್ಮ ನಾಡ ನುಡಿಯ ಪುಣ್ಯಕ್ಕೆ. ರನ್ನ ಅಂತಕ್ಕಂಥ ಕವಿ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಬಂದದ್ದು ಅದು ನಮ್ಮ ನಾಡಿನ, ನಮ್ಮ ಮಣ್ಣಿನ, ನಮ್ಮ ನೆಲದ ಪುಣ್ಯ, ಜನರ ಪುಣ್ಯ ಅಂತ ಹೇಳಿ ಇಂತಹ ಕವಿಯನ್ನ, ಇಂತಹ ರನ್ನನನ್ನ ಶಕ್ತಿ ಕವಿ ಅಂತ ಕರೀತಾರೆ ಕುವೆಂಪು ಅವರು. ಏನು ಶಿವನ ಸಮುದ್ರದಲ್ಲಿ ವಿದ್ಯುತ್ ತಯಾರಾಗಿ ಆ ವಿದ್ಯುತ್ತಿನ ಶಕ್ತಿ ಸಂಚಲನವನ್ನು ಉಂಟು ಮಾಡುತ್ತಲ್ಲ, ಹಾಗೆ ತನ್ನ ಕೃತಿಯಲ್ಲಿ, ಅದರಲ್ಲೂ ಗದಾಯುದ್ಧ, ಸಾಹಸ ಭೀಮ ವಿಜಯ, ಈ ಕೃತಿಯಲ್ಲಿ ಅಂತಹ ಶಕ್ತಿಯನ್ನ ತುಂಬುತ್ತಾನೆ. ಆದ್ರಿಂದ ಅವನನ್ನ ಶಕ್ತಿ ಕವಿ ಅಂತ ಕರೆದ್ರೆ, ಇನ್ನು ನಮ್ಮ ಕನ್ನಡದ ಕಣ್ವ BM ಶ್ರೀಕಂಠಯ್ಯನವರು, BM ಶ್ರೀಯವರು ರನ್ನನನ್ನ ಗಂಡು ಕವಿ ಅಂತ ಕರೀತಾರೆ. ವಿದ್ಯಾರ್ಥಿಗಳೇ, ಈ ಪದ್ಯಭಾಗದ ಸಂದರ್ಭವನ್ನ ಅಥವಾ ಭಾವಾರ್ಥಕ್ಕೆ ಯಾವುದಾದರೂ ಒಂದು ಪದ್ಯವನ್ನ ಕೊಟ್ಟಾಗ ನೀವು ಮೊದಲು ಯಾವ ಸಾಲುಗಳಿಂದ ಬರಿಬೇಕು ಅನ್ನೋದನ್ನ ಎರಡು ಸಾಲುಗಳಲ್ಲಿ ಬೋರ್ಡಿ ಮೇಲೆ ಬರೆದಂಗೆ ವಿದ್ಯಾರ್ಥಿಗಳೇ ಅದನ್ನ ಬರ್ಕೊಳ್ಳಿ. ಒಂದೆರಡು ಸಾಲುಗಳಲ್ಲಿ ನೋಡಿ, ಕವಿ ಚಕ್ರವರ್ತಿ ಎಂಬ ಬಿರುದನ್ನ ಪಡೆದ, ಯಾವುದಾದ್ರೂ ಒಂದು ಬರೆದ್ರೆ ಸಾಕು, ಪಡೆದ ರತ್ನತ್ರಯರಲ್ಲಿ ಒಬ್ಬನಾದ ರನ್ನ ಕವಿ ಬರೆದಿರುವ ದುರ್ಯೋಧನ ವಿಲಾಪ ಎಂಬ ಪದ್ಯದಿಂದ ಈ ಸಾಲನ್ನು ಸಂದರ್ಭಕ್ಕೆ ಕೊಟ್ರೆ, ಸಾಲುಗಳನ್ನು ಭಾವಾರ್ಥಕ್ಕೆ ಕೊಟ್ರೆ, ಸಾಲುಗಳನ್ನು ಆಯ್ದುಕೊಳ್ಳಲಾಗಿದೆ. ಇದರ ಆಕರ ಗ್ರಂಥ, ಈ ಪದ್ಯದ ಆಕರ ಗ್ರಂಥ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ. ಯಾವುದಾದ್ರೂ ಒಂದು ಕೃತಿಯನ್ನ, ಆ ಹೆಸರು ಎರಡಿದೆ, ಒಂದು ಬರೀರಿ ವಿದ್ಯಾರ್ಥಿಗಳೇ. ಇದು ಚಂಪೂ ಶೈಲಿಯಲ್ಲಿದೆ. ಚಂಪೂ ಶೈಲಿ ಅಂದ್ರೆ ಗದ್ಯ ಮತ್ತು ಪದ್ಯ ಮಿಶ್ರಿತವಾದಂತಹ ಶೈಲಿ, ಚಂಪೂ ಶೈಲಿ. ವಿದ್ಯಾರ್ಥಿಗಳೇ, ಅಷ್ಟು ಬರಿಬೇಕಾಗುತ್ತೆ. ನೀವು ಸಂದರ್ಭಕ್ಕೆ ಭಾವಾರ್ಥಕ್ಕೆ ಕೊಟ್ರೆ, ನೀವಿನ್ನೂ ಹೆಚ್ಚಿನ ವಿವರಣೆಗೆ, ಹೆಚ್ಚಿನ ವಿಷಯವನ್ನು ತಿಳ್ಕೊಳ್ಬೇಕು ಅಂದ್ರೆ ವಿದ್ಯಾರ್ಥಿಗಳಿಗೆ ಯಾವಾಗಾದ್ರೂ ಬಿಡುವಾಗಿದ್ದಾಗ ನೀವು ಈ ಎರಡು ಕೃತಿಗಳು ಎಲ್ಲಾದ್ರೂ ಸಿಕ್ಕರೆ, ಸಾಹಿತ್ಯ ಪರಿಷತ್ತಲ್ಲಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಲ್ಲಿ ಸಿಕ್ಕರೆ ಬಿಡುವಿದ್ದಾಗ ಒಂದ್ಸತಿ ಅಭ್ಯಾಸ ಮಾಡಿ. ವಿದ್ಯಾರ್ಥಿಗಳೇ, ಈಗ ನಾವು ಈ ದುರ್ಯೋಧನ ವಿಲಾಪ ಪದ್ಯದ ಆಶಯವನ್ನು ನೋಡೋಣ. ಏನ್ ಹೇಳ್ತಾರೆ ಅಂತಕ್ಕಂಥದ್ದು ನೋಡೋಣ. ನಾನು ಹೇಳಿದೆ ವಿದ್ಯಾರ್ಥಿಗಳೇ, ಇಲ್ಲಿ ಮಹಾಭಾರತದ ಕುರುಕ್ಷೇತ್ರ ಯುದ್ಧದ ದೃಶ್ಯವೇ ಈ ಗದಾಯುದ್ಧದ ಕಥೆಯ ಮುಖ್ಯ ವಸ್ತು. ಇಡೀ ಮಹಾಭಾರತ ಕಥೆಯನ್ನ ಸಿಂಹಾವಲೋಕನ ಕಥನ ತಂತ್ರದಲ್ಲಿ, ಸಿಂಹಾವಲೋಕನ ಕ್ರಮದಲ್ಲಿ, ಅಂದರೆ ನಾನು ಹೇಳಿದಲ್ಲ ಆಗ್ಲೇ, ಕತೆ ಹಿಂದಿನದ್ದಾದರೂ ನೋಟ ಪ್ರಸ್ತುತದ್ದು, ಇಂದಿನದ್ದು, ಹಾಗೆ ನಿರೂಪಿಸಿದ್ದಾನೆ.
ಇಡೀ ಅವನ ಕಾವ್ಯದಲ್ಲಿ ನಾಟಕೀಯ ಶೈಲಿಯನ್ನ ಟಟಾಡಡಾಣಂ ನೋಡಿ, ಅದು ಸಿಂಹನಾದಂ ಗೈದಂ ಅಂತ ಬರುತ್ತೆ ಒಂದ್ಸರಿ. ಹೀಗೆ ನಾಟಕೀಯ ಶೈಲಿಯನ್ನ, ಘಟನೆಗಳು, ಸಂಭಾಷಣೆಗಳು, ದೃಶ್ಯಗಳು ಕಣ್ಣ ಮುಂದೆ ಪ್ರತ್ಯಕ್ಷವಾಗಿ ನಡೆಯುತ್ತಿದವೇನೋ ಎನ್ನುವ ರೀತಿಯಲ್ಲಿ ಕಣ್ಣಿಗೆ ಕಟ್ಟುವಂತೆ ಈ ಕೃತಿಯನ್ನ, ಈ ಪದ್ಯವನ್ನ ರಚಿಸಿದ್ದಾನೆ ಅಂತ ಹೇಳಬಹುದು. ವಿದ್ಯಾರ್ಥಿಗಳೇ, ನಿಮ್ಮ ಪದ್ಯದ ಸನ್ನಿವೇಶ ಎಲ್ಲಿಂದ ಪ್ರಾರಂಭ ಆಗುತ್ತಪ್ಪ ಅಂದ್ರೆ, ಈ ಮಹಾಭಾರತ ಕುರುಕ್ಷೇತ್ರ ಯುದ್ಧ ಈಗಾಗಲೇ ನಡೆದು 17 ದಿನ ಕಳೆದಿರುತ್ತೆ. ವಿದ್ಯಾರ್ಥಿಗಳೇ, ಯುದ್ಧದಲ್ಲಿ ಪಾಪ ದುರ್ಯೋಧನ, ಅದನ್ನ ರನ್ನ ಸುಯೋಧನ ಅಂತ ಕರೀತಾನೆ. ವಿದ್ಯಾರ್ಥಿಗಳೇ, ದುರ್ಯೋಧನ ತನ್ನ ಬಂಧು ಬಾಂಧವರನ್ನೆಲ್ಲ, ರಕ್ತ ಸಂಬಂಧಿಗಳನ್ನೆಲ್ಲ, ಮಂತ್ರಿ ಮಹೋದಯರನ್ನೆಲ್ಲ, ಸಾಮಂತರನ್ನ, ಸಾಮಾನ್ಯ ಜನರನ್ನೆಲ್ಲ ಕಳೆದುಕೊಂಡಂತಹ ದುರ್ಯೋಧನನು ಪಾಪ ರಣರಂಗದಲ್ಲಿ, ಯುದ್ಧರಂಗದಲ್ಲಿ ಒಬ್ಬನೇ ಶರಶಯೆಯಲ್ಲಿ, ಅಂದ್ರೆ ಬಾಣಗಳೆಂಬ ಹಾಸಿಗೆ ಮೇಲೆ ಇನ್ನೂ ಜೀವಂತವಾಗಿ ಮಲಗಿದ್ದ, ಶರಶೈಯಲ್ಲಿದ್ದ ತನ್ನ ತಾತ ಭೀಷ್ಮಾಚಾರ್ಯರನ್ನ, ಪಾಪ ಶತ್ರುಗಳು ಬಿಟ್ಟಂತಹ ಬಾಣಗಳ ಮೈಗೂ ಕೈಗೂ ಎಲ್ಲ ಚುಚ್ಕೊಂಡಾಗ ಹಾಗೆ ಬಿದ್ದಿರ್ತಾನೆ. ಆ ಬಾಣಗಳೆಂಬ ಹಾಸಿಗೆ ಮೇಲೆ ಇಚ್ಛಾಮರಣಿಯಾದಂತಹ ಭೀಷ್ಮಾಚಾರ್ಯರು ಅಲ್ಲೇ ಬಿದ್ದಿರ್ತಾರೆ. ಅವ್ರನ್ನ ಭೇಟಿಯಾಗಿ ಆಶೀರ್ವಾದ ಪಡ್ಕೊಳ್ಳೋಣ, ಮುಂದಿನ ನನ್ನ ನಡೆ ಏನು ಅಂತ ತಿಳ್ಕೊಳ್ಳೋಣ ಅಂತ ಹೇಳಿ ಅವರ ಆಶೀರ್ವಾದವನ್ನ ಪಡೆಯಲು, ಭೀಷ್ಮಾಚಾರ್ಯರ ಆಶೀರ್ವಾದವನ್ನು ಪಡೆಯಲು ತನ್ನ ಸಾರಥಿ ಸಂಜಯನೊಡನೆ ಜೊತೆಗೆ ಭೀಷ್ಮಾಚಾರ್ಯನ ಭೇಟಿ ಮಾಡಕ್ಕೆ ಹೋಗ್ತಾ ಇರಬೇಕಾದ್ರೆ ಪಾಪ ಆ ಕುರುಕ್ಷೇತ್ರ ರಣರಂಗದಲ್ಲಿ, ಆ ಯುದ್ಧರಂಗದಲ್ಲಿ ಸತ್ತು ಬಿದ್ದ ತನ್ನ ಪಕ್ಷದ, ವೈರಿ ಪಕ್ಷದ ಎಲ್ಲ, ಉದಾಹರಣೆಗೆ ವೀರ ಅಭಿಮನ್ಯುವನ್ನ ಹಾಡಿ ಹೊಗಳುವ ಅವನ ಶವವನ್ನು ನೋಡ್ತಾನೆ. ಅಲ್ಲಿ ಶತ್ರುವಿನ ಮಗನಾದರೂ ಅವನನ್ನ ಆಡಿ ಹೊಗಳುವಂತಹ ಇಂಗಿತ, ಮನೋಧರ್ಮ ನಿಜವಾಗಿಯೂ ಒಪ್ಪತಕ್ಕದ್ದು. ಹಾಗೆ ವಿದ್ಯೆ ಕಲಿಸಿದ ಗುರು ದ್ರೋಣಾಚಾರ್ಯರ ಶವ, ತಮ್ಮ ದುಶ್ಯಾಸನ, ಮಗ ಲಕ್ಷಣ ಕುಮಾರ ಹಾಗೂ ಪ್ರಾಣ ಸ್ನೇಹಿತ ಕರ್ಣ ಮೊದಲಾದವರ ಕಳೇವರಗಳನ್ನ, ಶವಗಳನ್ನ, ಹೆಣಗಳನ್ನ ಭೀಷ್ಮಾಚಾರ್ಯರನ್ನ ಭೇಟಿ ಮಾಡಕ್ ಹೋಗ್ತಾ ಆ ದಾರಿಯಲ್ಲಿ, ಆ ರಸ್ತೆ ಮಧ್ಯದಲ್ಲಿ ಅವೆಲ್ಲ ಹೆಣಗಳನ್ನ, ಶವಗಳನ್ನ ಕಂಡಂತಹ ದುರ್ಯೋಧನ ಪಡುವಂತಹ ದುಃಖ, ದುಮ್ಮಾನ, ಅದೇ ವಿದ್ಯಾರ್ಥಿಗಳೇ ನಿಮಗೆ ಇಟ್ಟಿರ್ತಕ್ಕಂಥದ್ದು ದುರ್ಯೋಧನನ ವಿಲಾಪ. ದುರ್ಯೋಧನ ವಿಲಾಪ, ರೋದನೆ, ಅಳಲು, ದುಃಖ, ಸಂಕಟ, ವ್ಯಥೆ ಯಾರ್ದು? ದುರ್ಯೋಧನದ್ದು. ಆ ರಣರಂಗದಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇಂತಹ ಅವನ ದುಮ್ಮಾನ, ಪ್ರಲಾಪಗಳು ಮುಡುಗಟ್ಟುತ್ತವೆ. ದುಃಖ ಅಂತಕ್ಕಂಥದ್ದು ಮುಡುಗಟ್ಟೆ ಹರಿಯುತ್ತೆ. ಪ್ರಸ್ತುತ ಕಾವ್ಯ ಭಾಗದಲ್ಲಿ ಓದುಗರ ಸಹೃದಯರ ಕರುಳು ಮಿಡಿಯುವಂತೆ ಚಿತ್ರಿತವಾಗಿದೆ. ಹಲವಾರು ಮನಸ್ಸನ್ನ ಕಲಕುವಂತಹ ಘಟನೆಗಳು ಇಲ್ಲಿ ಎಲ್ಲ ಸ್ವಂತಿಕೆಯುಳ್ಳದ್ದೇನೋ ಎನ್ನುವಂತೆ ಆ ರನ್ನ ಕವಿ ಚಿತ್ರಿಸಿ ಅವನು ಮಹಾ ದೊಡ್ಡ ಕವಿಯಾಗುತ್ತಾನೆ, ನಮ್ಮ ಶಕ್ತಿ ಕವಿ ರನ್ನ. ವಿದ್ಯಾರ್ಥಿಗಳೇ, ಅರ್ಥ ಆಗಿದೆಯಲ್ವಾ? ಆಶಯ ಭಾಗ ಅರ್ಥ ಆಗಿದ್ವಲ್ಲ? ಈಗ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ, ಪೀಠಿಕ ಭಾಗ. ಪೀಠಿಕೆಯನ್ನು ನೋಡ್ಕೊಳ್ಳಿ. ಪೀಠಿಕ ಭಾಗ ವಿದ್ಯಾರ್ಥಿಗಳೇ, ನಾನು ಹೇಳಿದೆ ರನ್ನ ದುರ್ಯೋಧನನನ್ನ ಸುಯೋಧನ ಅಂತ ಕರೀತಾನೆ. ಒಳ್ಳೆಯ ಯೋಧ, ವೀರ, ಶೂರ. ವಿದ್ಯಾರ್ಥಿಗಳೇ, ರನ್ನನ ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯದ ನಾಯಕ ಭೀಮನಾದರೂ ಇಲ್ಲಿ ಭೀಮ ಗೆದ್ದು ಸೋತರೆ ನಮ್ಮ ಸುಯೋಧನ ಸೋತು ಗೆಲ್ತಾನೆ. ವಿದ್ಯಾರ್ಥಿಗಳೇ, ಅದಕ್ಕೆ ರನ್ನ ಅವನನ್ನ ವೀರ ಕೌರವ, ಮಹಾನುಭಾವ, ಛಲದಂಕಮಲ್ಲ, ಕುರುಪತಿ, ಸರ್ಪಕೇತನ, ಉರಗ ಪತಾಕ ಅಂತೆಲ್ಲ ಮೊದಲಾದ ಹಲವಾರು ಹೆಸರುಗಳಿಂದ ಕರಿತಾನೆ. ಕೆಲವೊಮ್ಮೆ
ಏನ್ ಅಭಿಮಾನಧನಂ ಸುಯೋಧನಂ, ಏನ್ ಅಭಿಮಾನಧನಂ ಸುಯೋಧನಂ ಅಂತ ದುರ್ಯೋಧನನ ರೋದನೆಯನ್ನ, ಅಳಲನ್ನ, ದುಃಖವನ್ನ, ಗೋಳಾಟವನ್ನ ಕವಿ ಹೇಗೆ ಚಿತ್ರಿಸಿದ್ದಾನೆ ಎನ್ನುವುದನ್ನ ನಾವು ಅಭ್ಯಾಸ ಮಾಡ್ತಾ ಹೋಗ್ಬೇಕಾಗುತ್ತೆ. ವಿದ್ಯಾರ್ಥಿಗಳೇ, ಆ ಪೀಠಿಕೆ ಭಾಗವನ್ನು ಗಮನಿಸಿ. ನಿಜವಾಗಿಯೂ ವಿದ್ಯಾರ್ಥಿಗಳೇ, ಯುದ್ಧ ಜೀವನಾಶಕ ವಿದ್ಯೆ ವಿದ್ಯೆ ಎಷ್ಟು ಜನರ ಸಾವು ನೋವಿಗೆ ಕಾರಣ ಆಗುತ್ತೆ. ಆದರೆ ಎಂಥ ದುರಾದೃಷ್ಟ ಅಂದ್ರೆ, ಜೀವ ತೆತ್ತವರನ್ನ, ಪ್ರಾಣ ತ್ಯಜಿಸಿದವರನ್ನ ವೀರಮರಣ ಹೊಂದಿದರು ಅಂತ ಹೇಳ್ಬಿಟ್ಟು ಅವ್ರನ್ನ ಹೆಂಗೋ ಕಣ್ಣೊರೆಸುವ ಪ್ರಯತ್ನ, ಅವರ ಸಂಬಂಧಿಕರ ಕಣ್ಣೊರೆಸುವ ಪ್ರಯತ್ನವನ್ನು ಮಾಡುತ್ತೆ. ವೀರ ಮರಣವನ್ನು ಹೊಂದಿದರು ಅಂತ ಜೀವ ತೆತ್ತವರನ್ನ, ಪ್ರಾಣ ತೆತ್ತವರನ್ನ ಕರೆದ್ರೆ, ಇನ್ನು ಜೀವ ತೆಗೆದವರನ್ನ ವೀರ ಯೋಧರು ಅಂತ ಕರಿತಕ್ಕಂಥ ಸಂದರ್ಭ ಸನ್ನಿವೇಶಗಳು ವಿದ್ಯಾರ್ಥಿಗಳೇ. ಇಂತಹ ಕಾಲದಲ್ಲಿ ನಾವು ಸರ್ಕಾರ ಆಗಿರ್ಬೋದು, ಪ್ರಭುತ್ವ, ರಾಜರ ಆಡಳಿತ ಆಗಿರ್ಬೋದು, ಪ್ರಭುತ್ವ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ನಮ್ಮ ಆಳುವ ವರ್ಗದವರಾಗಿರ್ಬೋದು, ಇವರೆಲ್ಲ ತಲೆತಲೆಮಾರುಗಳಿಂದಲೂ ಶತಶತಮಾನಗಳಿಂದಲೂ ಕಾಲಕಾಲಕ್ಕೆ ಗಡಿಗಳಲ್ಲಿ, ಈಗ ಪ್ರಸ್ತುತ ಗಡಿಗಳಲ್ಲಿ ಇವತ್ತಿಗೂ ಯುದ್ಧಗಳನ್ನು ಪೋಷಿಸುತ್ತಾ, ಸಲಹುತ್ತಾ, ಪ್ರೋತ್ಸಾಹ ನೀಡುತ್ತಾ ಬಂದಿದ್ದಾರೆ. ಗಡಿಗಳಲ್ಲಿ ಗಮನಿಸಿದ್ರೆ ನೀವೆಲ್ಲ, ಚೀನಾ ಭಾರತ ಯುದ್ಧ, ಪಾಕಿಸ್ತಾನ ಭಾರತದ ಯುದ್ಧ, ಎಷ್ಟು ಯುದ್ಧಗಳು ವಿದ್ಯಾರ್ಥಿಗಳೇ. ಈ ಯುದ್ಧದ ಭೂತ ಅಂತಕ್ಕಂಥದ್ದು ಆಧುನಿಕ ಸಮಾಜವನ್ನು ಈಗಲೂ ಗಡಿಯ ಪ್ರದೇಶಗಳಲ್ಲಿ ನಮ್ಮನ್ನ ಬಿಟ್ಟಿಲ್ಲ. ಸ್ವಲ್ಪ ಹಿಂದಕ್ಕೆ ಹೋಗಿ ನೀವೆಲ್ಲ ಓದಿದ್ರೆ ಸೋಷಿಯಲ್ ಸ್ಟಡಿಯಲ್ಲಿ, ಹಿರೋಶಿಮಾ ನಾಗಸಾಕಿ, ಒಂಥರ ಭಯ ಆಗುತ್ತೆ ಆ ಸನ್ನಿವೇಶಗಳನ್ನ ಜ್ಞಾಪಿಸ್ಕೊಂಡ್ರೆ ವಿದ್ಯಾರ್ಥಿಗಳೇ. ಮಾನವ ಲೋಕದ ಮಾಯದ ಗಾಯ ಇವತ್ತಿಗೂ ಹಿರೋಶಿಮಾ ನಾಗಸಾಕಿಯಲ್ಲಿ ಆ ಯುದ್ಧದ ಪರಿಣಾಮದಿಂದ ಹುಟ್ಟುವ ಮಕ್ಕಳು ಅಂಗವೈಕಲ್ಯತೆಯಿಂದ ಹುಟ್ಟುತ್ತವೆ ಅಂದ್ರೆ ಇನ್ನ ಎಷ್ಟು ಪರಿಣಾಮವನ್ನು ಬೀರಿರ್ಬೋದು. ಅದಕ್ಕೆ ಹಿರೋಶಿಮಾ ನಾಗಸಾಕಿಯ ಹಲವಾರು ದುರಂತಗಳೇ ಇದಕ್ಕೆ ಸಾಕ್ಷಿ. ಅಷ್ಟೇ ಅಲ್ಲ ವಿದ್ಯಾರ್ಥಿಗಳೇ, ನಮ್ಮ ಹಲವಾರು ಸಂತರು, ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್ ಅಂತವರು ನೋಡಿ ಹೇಳ್ತಾರೆ, ಬುದ್ಧನಂತ ಸಂತರೆಲ್ಲ, ಯಾರೋ ಒಬ್ರು ಹೇಳ್ತಾರೆ, ಗಡಿಗಳಿರುವಲ್ಲಿ ಬುದ್ಧನಿಲ್ಲ, ಬುದ್ಧನಿರುವಲ್ಲಿ ಯುದ್ಧವಿಲ್ಲ. ಯುದ್ಧ ಮತ್ತು ಶಾಂತಿ ಅಂತ ಒಂದು ಕೃತಿ ಬರೀತಾರೆ ಒಬ್ರು. ಇಂಥ ಯುದ್ಧವನ್ನ ಇವರೆಲ್ಲ ವಿರೋಧಿಸಿದವರೇ. ಜೀವನಾಶಕ ವಿದ್ಯೆ ಏನಕ್ಕೆ ಬೇಕು ಅಂತ ವಿರೋಧಿಸಿದವರೇ. ಅಷ್ಟೇ ಅಲ್ಲ, ಇಂತಹ ಯುದ್ಧದ ಘೋರ ಪರಿಣಾಮವನ್ನ, ಅದರಿಂದ ಆಗ್ತಕ್ಕಂಥ ಪರಿಣಾಮವನ್ನ, ಮನುಕುಲವನ್ನ ನಾಶ ಮಾಡುವ ಒಂದು ರೀತಿಯ ಸಾಂಕ್ರಾಮಿಕ ಕುತ್ತು ಇದು, ರೋಗ. ಜಗತ್ತಿನ ಅಧಿಕಾರದಾಹಿಗಳು ಅರಿಯಬೇಕಾಗಿದೆ. ಮನುಕುಲದ ರಕ್ತಮಯ ಇತಿಹಾಸ, ಅದರ ಪರಿಣಾಮವನ್ನು ತಿಳ್ಕೊಳ್ಬೇಕಾಗಿದೆ. ಕಳಿಂಗ ಯುದ್ಧದ ನಂತರ ವಿದ್ಯಾರ್ಥಿಗಳೇ, ಅಶೋಕ ಚಕ್ರವರ್ತಿ, ಸಾಮ್ರಾಟ್ ಅಶೋಕ ಯುದ್ಧವನ್ನ ತ್ಯಜಿಸಿ ಶಾಂತಿಯನ್ನ ಬಯಸ್ತಾನೆ. ಹೀಗೆ ಅಶೋಕನಂತೆ ಯುದ್ಧ ನೀತಿಯನ್ನ ನಿರಾಕರಿಸಬೇಕು, ಕಚ್ಚಾಡುವವರನ್ನ ಕೂಡಿಸಿ ಒಲಿಸಬೇಕಾಗಿದೆ. ವಿದ್ಯಾರ್ಥಿಗಳೇ, ಈಗ ನಾವು ರನ್ನನ ಹಳಗನ್ನಡದ ಪದ್ಯವನ್ನ ಬಿಡಿಸಿ ಬಿಡಿಸಿ ಓದ್ತಾ ಅದರ ಅರ್ಥ ಭಾವಾರ್ಥವನ್ನ ತಿಳ್ಕೊಳ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಈ ಬರ್ತಕ್ಕಂಥ ಎರಡು ಪದ್ಯದಲ್ಲಿ ಒಂದು ಪ್ರಶ್ನೆ ಬರುತ್ತೆ ವಿದ್ಯಾರ್ಥಿಗಳೇ. ಅದಕ್ಕೆ ಉತ್ತರವಾಗಿ ನೀವು ಉತ್ತರವನ್ನ ಬರಿಬೇಕಾಗುತ್ತೆ. ಪ್ರಶ್ನೆ ಏನಪ್ಪ ಅಂದ್ರೆ, ಕುರುಕ್ಷೇತ್ರ ರಣರಂಗದಲ್ಲಿ ಅಥವಾ ಯುದ್ಧ ಭೂಮಿಯಲ್ಲಿ ಸುಯೋಧನ ಅಥವಾ ದುರ್ಯೋಧನ ನಡೆದುಕೊಂಡು ಬಂದ ಬಗೆಯನ್ನ ವಿವರಿಸಿ. ಹೇಗೆ ನಡ್ಕೊಂಡು ಬಂದ ರಣರಂಗದಲ್ಲಿ? ಆಗ ಈ ಎರಡು ಪದ್ಯದ ಭಾವಾರ್ಥವನ್ನು ನೀವು ಅಚ್ಚುಕಟ್ಟಾಗಿ ಕೇಳಿ ಬರಿಬೇಕಾಗುತ್ತೆ. ವಿದ್ಯಾರ್ಥಿಗಳೇ, ನೋಡ್ಕೊಳ್ಳಿ, ಆ ಟೆಕ್ಸ್ಟ್ ಬುಕ್ ಅನ್ನು ನೋಡ್ಕೊಳ್ಳಿ. ಉಡಿದಿರ್ದ ಕೈದು ನೆತ್ತರ ಕಡಲೋಳ್
ಅಡೆಗಡೆಗೆ ತಳಮನ್ ಉರ್ಚುತುರೆ ಕಾಲಿಡಲ್ ಎಡೆ ಒಡಿಯದೆ ಕುರುಪತಿ ದಡಿಗ ವೆಣಂಗಳನ್ನೇ ಮೆಟ್ಟಿ ಮೆಲ್ಲನೆ ನಡೆದಂ. ನೋಡಿ ವಿದ್ಯಾರ್ಥಿಗಳೇ, ಎಷ್ಟು ಚೆನ್ನಾಗಿದೆ ಪದ್ಯ. ಉಡಿದಿರ್ದ ಕೈದು ನೆತ್ತರ ಕಡಲೋಳ್ ಅಡೆಗಡಿಗೆ ತಳಮನ್ ಉರ್ಚುತಿರೆ ಕಾಲಿಡಲ್ ಎಡೆವಡೆಯದೆ ಕುರುಪತಿ ದಡಿಗವೆಣಂಗಳನ್ನೇ ಮೆಟ್ಟಿ ಮೆಲ್ಲನೆ ನಡೆದಂ. ವಿದ್ಯಾರ್ಥಿಗಳೇ ನೋಡ್ಕೊಳ್ಳಿ, ಉಡಿದಿರ್ದ, ಉಡಿದಿರ್ದ ಅಂದ್ರೆ ಮುರಿದು ಬಿದ್ದಿದ್ದ, ಚಿತ್ರಪಿದ್ರವಾದ, ಚೂರು ಚೂರಾದ ಅಸ್ತ್ರಗಳು, ಶಸ್ತ್ರಗಳು, ಆಯುಧಗಳು, ಈಟಿ, ಕತ್ತಿ, ಬರ್ಚಿ, ಗುರಾಣಿಗಳು ಮೊದಲಾದ ಅಸ್ತ್ರಗಳು, ಶಸ್ತ್ರಗಳು ಉಡಿದಿದ್ದಂದ್ರೆ ಮುರಿದು ಬಿದ್ದಿದ್ದ, ಚೂರು ಚೂರಾಗಿ, ಛಿದ್ರ ಛಿದ್ರವಾಗಿ ಬಿದ್ದಿದ್ದ ಕೈದುಗಳು. ಕೈದುಗಳು ನಳ್ಳಿದಲ್ಲ, ಅಸ್ತ್ರಗಳು, ಶಸ್ತ್ರಗಳು, ಆಯುಧಗಳು, ಈಟಿ, ಬರ್ಚಿ, ಕತ್ತಿ, ಗುರಾಣಿ, ಗಾಡಿಯ ಚಕ್ರ ಮೊದಲಾದ ಅಸ್ತ್ರಗಳು, ಆಯುಧಗಳು ಮುರಿದು ಬಿದ್ದಿದ್ವು ರಣರಂಗದಲ್ಲಿ. ಅದು ಎಂತ ರಣರಂಗ ಅಂತ ಗೊತ್ತಾಗುತ್ತೆ ನೋಡಿ. ಕೈದು ನೆತ್ತರ ಕಡಲೋಳ್. ವಿದ್ಯಾರ್ಥಿಗಳೇ, ನೆತ್ತರು ಅಂದ್ರೆ ರಕ್ತ, ರುಧಿರ, ಲೋಹಿತ ಎಲ್ಲ ಆನೆ, ಕುದುರೆ, ಕಾಲ್ದಳ, ಸೈನ್ಯ ಎಲ್ಲ ಕತ್ತರಿಸಿ ನಾಶ ಮಾಡಿದಾಗ ಆ ಎಲ್ಲ ಪ್ರಾಣಿಗಳ, ಮನುಷ್ಯರ, ಸೈನಿಕರ ರಕ್ತ ಎಲ್ಲ ನದಿಯಂತೆ, ಸಮುದ್ರದಂತೆ, ಪ್ರವಾಹದಂತೆ ಉಕ್ಕಿ ಹರಿತಾ ಇತ್ತು ನೋಡಿ. ಯಾಕಂದ್ರೆ ನೆತ್ತರ ಕಡಲು. ಕಡಲು ಅಂದ್ರೆ ಅಬ್ದಿ, ಸಮುದ್ರ, ಸಾಗರ, ವಾರ್ದಿ, ಶರದಿ, ಜಲದಿ, ಅಂಬುದಿ. ಆ ರಣರಂಗ ಹೇಗಿತ್ತಪ್ಪ ಅಂದ್ರೆ ರಕ್ತದ ಸಾಗರ, ರಕ್ತದ ಕಡಲು, ನೆತ್ತರ ಕಡಲು. ಹೀಗೆ ಇಂತಹ ನೆತ್ತರ ಕಡಲೋಳ್, ರಕ್ತದ ಸಮುದ್ರದಲ್ಲಿ ಮೊಡು ತುಂಬಿಕೊಂಡ್ಬಿಟ್ಟಿದೆ ಕೆಂಪಾಗ ರಕ್ತಗಳು. ಇಂಥ ರಕ್ತದ ಕಡಲಿನಲ್ಲಿ, ರಕ್ತದ ತೊರೆಯಲ್ಲಿ, ರಕ್ತದ ಮಡುವಿನಲ್ಲಿ ನಮ್ಮ ದುರ್ಯೋಧನ ತಾತ ಭೀಷ್ಮಾಚಾರ್ಯರನ್ನು ಭೇಟಿ ಮಾಡೋಕೆ ರಣರಂಗದಲ್ಲಿ ಹೋಗ್ಬೇಕಾಗಿದೆ. ವಿದ್ಯಾರ್ಥಿಗಳೇ, ಇನ್ನ ಶುದ್ಧವಾದ, ಶುಚಿಯಾದ, ಶುಭ್ರವಾದ ನೀರಲ್ಲೇ ಕಾಲಿಟ್ಟಾಗ ನಮಗೆ ಕಣ್ಣು ಕಾಣಿಸಲ್ಲ. ಮುಳ್ಳಿದೆಯೋ, ಗ್ಲಾಸ್ ಇದೆಯೋ, ಕಲ್ಲಿದೆಯೋ, ಕೆಸರಿದೆಯೋ. ಆದರೆ ರಕ್ತದ ಮಡುವಿನಲ್ಲಿ, ರಕ್ತದ ಸಮುದ್ರದಲ್ಲಿ, ರಕ್ತದ ಸಾಗರದಲ್ಲಿ ಇನ್ನ ಅಸ್ತ್ರಗಳು, ಶಸ್ತ್ರಗಳು ಮುರಿದು ಅಲ್ಲಿ ಮುಳುಕೊಂಡಿದ್ದಾವೆ. ಚೂಪಾಗಿರ್ತಕ್ಕಂಥವು ಹೆಂಗ್ ಬೇಕೋ ಹಂಗೆ ಮುರ್ಕೊಂಡು ಬಿದ್ದ್ಬಿಟ್ಟಿದಾವೆ ರಕ್ತದ ಕಡಲೊಳಗೆ. ಇವನು ಕಾಲಿಟ್ಟ ಕಡೆಯಲ್ಲೆಲ್ಲ ಅಡಿಗಡಿಗೆ. ವಿದ್ಯಾರ್ಥಿಗಳೇ, ಒಂದು ಪದ ಎರಡು ಬಾರಿ ಉಕ್ತಿ ಆದ್ರೆ ಅದನ್ನ ನಾವು ದಿರುಕ್ತಿ ಅಂತ ಕರಿತೀವಿ. ಒಂದು ಪದ ಎರಡು ಬಾರಿ ಉಚ್ಚಾರಣೆಗೊಂಡರೆ ದಿರುಕ್ತಿ ಅಂತ ಕರಿತೀವಿ. ನೋಡಿ ವ್ಯಾಕರಣದ ವಿಶೇಷ ಗಮನಿಸಿ. ಅಡಿಗೆ ಪ್ಲಸ್ ಅಡಿಗೆ, ಅಡಿಗಡಿಗೆ ಅಂದ್ರೆ ಹೆಜ್ಜೆ ಹೆಜ್ಜೆಗೂ. ಪಾದ ಇಟ್ಟ ಕಡೆಯಲ್ಲೆಲ್ಲ ರಕ್ತದ ಕಡಲಿನಲ್ಲಿ, ರಕ್ತದ ಸಮುದ್ರದಲ್ಲಿ ಪಾಪ ಕೆಂಪಾಗಿ ಕೆಸರು ತರ ಇದೆ, ಮುಡು ತುಂಬಿಕೊಂಡಿದೆ. ಆ ಹೆಜ್ಜೆಯನ್ನು ಇಟ್ಟ ತಕ್ಷಣ, ಪಾದವನ್ನು ಇಟ್ಟ ತಕ್ಷಣ ಅವನಿಗೆ ಹೆಜ್ಜೆ ಹೆಜ್ಜೆಗೆ ತಳಮನ್, ಪಾದದ ಕೆಳಗೆ, ಅಂಗಾಲಿಗೆ ಪಾಪ ಮುರಿದು ಬಿದ್ದ ಚೂಪಾದ ಈಟಿ, ಬರ್ಚಿ, ಕತ್ತಿ, ಗುರಾಣಿ ಮೊದಲಾದ ಶಸ್ತ್ರ ಅಸ್ತ್ರಗಳು ದುರ್ಯೋಧನನ ಕಾಲಿಗೆ ಒತ್ತುತ್ತಾ ಇದ್ದಾವೆ, ಚುಚ್ಚುತ್ತಾ ಇದ್ದಾವೆ, ತಿವಿತಾ ಇದ್ದಾವೆ. ವಿದ್ಯಾರ್ಥಿಗಳೇ, ಈ ನೀರಲ್ಲಿ, ರಕ್ತದಲ್ಲಿ ಕಾಲು ನೆನ್ಕೊಂಡ್ಬಿಟ್ರೆ ಏನಾದ್ರೂ ಒಂದು ಚಿಕ್ಕ ಒಂದು ಮಳೆ ಚುಚ್ಕೊಂಡು ಬೇಗ ಅದು ಅಂಗಾಲಿಗೆ ಬೇಗ ಮೇಲಕ್ಕೆ ಏರ್ಬಿಡುತ್ತೆ, ಈಸಿಯಾಗಿ ಮೇಲಕ್ಕೆ ಹೊರಟೋಗ್ಬಿಡುತ್ತೆ. ಅದಕ್ಕೆ ಪಾದದ ಕೆಳಗೆ, ತಳಕ್ಕೆ, ಅಂಗಾಲಿಗೆ ಚುಚ್ಚುತ್ತಿವೆ, ತಿವಿಯುತ್ತಾ ಇದ್ದಾವೆ. ಪಾಪ ಅವನ್ ನೋಡಿದ್ರೆ ಒಂಥರ ದುಃಖದಲ್ಲಿದ್ದಾನೆ. ರಕ್ತದ ಕಡಲಿನಲ್ಲಿ ಕಾಲು ಎಲ್ಲಿಡ್ಲಪ್ಪ ಅಂತ ಜಾಗ ಕಾಣ್ತಿಲ್ಲ. ಎಲ್ಲೋ ಒಂದ್ ಕಡೆ ಇಡಕ್ಕೆ ಹೋಗ್ತಾನೆ. ರಕ್ತದ ಮಡುವಿನಲ್ಲಿ ಮುರಿದಿದ್ದ ಅಸ್ತ್ರಗಳು, ಶಸ್ತ್ರಗಳು, ಚೂಪಾದಂತ ಮಳೆ, ಮರದ ತುಂಡುಗಳು ಅವನ ಕಾಲಿಗೆ ಚುಚ್ಚುತ್ತಾ ಇದ್ದಾವೆ. ಆಗ ನಮ್ಮ ಕುರುಪತಿ ದುರ್ಯೋಧನ ಎಲ್ಲಪ್ಪ ಕಾಲಿಡ್ಲಿ, ಯಾವ ಕಡೆ ಕಾಲಿಡ್ಲಿ? ಕಾಲಿಡಲ್, ಪಾದವನ್ನ ಊರಲು, ಹೆಜ್ಜೆಯನ್ನ ಹಿಡಲು. ಎಡೆ, ಎಡೆ ಅಂದ್ರೆ ಸ್ಥಳ, ಜಾಗ. ವಿದ್ಯಾರ್ಥಿಗಳೇ, ಎಡೆ ನಾನಾರ್ಥ ಬರೀರಿ ಅಂತ ಕೇಳ್ತಾರೆ. ದೇವ್ರಿಗೆ ಎಡೆ ಇಟ್ಟೇನೋ ನೋಡಿ, ದಸರಾ ಹಬ್ಬ ಬಂತು, ದೇವ್ರಿಗೆ ಎಡೆ ಪ್ರಸಾದ ಇಡ್ತೀವಿ ಅಂತ, ಅದು ಎಡೆ. ಇನ್ನೊಂದು ಎಡೆ ಅಂದ್ರೆ ಜಾಗ, ಸ್ಥಳ.
ನಾನು ಇರೋದಕ್ಕಿಲ್ಲಾದ್ರೂ ಒಂದು ಎಡೆ, ಒಂದು ದಾರಿ ಬಟ್ಟೆ ಮಾಡಿಕೊಡಿ ಅಂತಾರೆ. ಹೀಗೆ ಕಾಲಿಡಲು ಸ್ಥಳವಿಲ್ಲದೆ, ಕಾಲಿಡಲು ಜಾಗವಿಲ್ಲದೆ, ಎಲ್ಲಿ ನೋಡಿದ್ರು ಮುರಿದು ಬಿದ್ದ ಅಸ್ತ್ರಗಳು ಶಸ್ತ್ರಗಳು ಅಂಗಾಲಿಗೆ ಚುಚ್ಚುತ್ತಿರಬೇಕಾದ್ರೆ, ಪಾದದ ಕೆಳಭಾಗಕ್ಕೆ ತಿವಿತಾ ಇರಬೇಕಾದ್ರೆ, ಚುಚ್ಚುತ್ತಾ ಇರಬೇಕಾದ್ರೆ ಕಾಲೆಲ್ಲಿಡ್ಲಿ ಅಲ್ವಾ? ಹೀಗೆ ಎಡೆವಡಿಯದೆ, ಜಾಗ ಕಾಣದೆ ಪಾಪ ಕುರುಪತಿ ನಮ್ಮ ದುರ್ಯೋಧನ ಅವನೇನ್ ಮಾಡ್ದ, ಓ ಹಿಂಗೆ ರಕ್ತದ ಮುಡುವಿನಲ್ಲಿ ಕಾಲಿಗೆ ಅಸ್ತ್ರಗಳು ಶಸ್ತ್ರಗಳು ಚುಚ್ತಾ ಇದ್ರೆ ನಾನಿಲ್ಲೇ ಏನಾದ್ರೂ ಚುಚ್ಕೊಂಡು ಇಲ್ಲೇ ಬಿದ್ದುಕೊಂಡಿರ್ಬೇಕಾಗತ್ತೆ, ಇಲ್ಲೇ ಬಿದ್ದಿರ್ಬೇಕಂತ ತಾತ ಭೀಷ್ಮಾಚಾರ್ಯರನ್ನ ಭೇಟಿ ಮಾಡೋಕೆ ಆಗೋದಿಲ್ಲ ಅಂತ ಅವನೇನ್ ಮಾಡ್ದ, ಆ ರಣರಂಗದಲ್ಲಿ ಹಲವಾರು ಜನ ಸೈನಿಕರು ಸತ್ತು ಬಿದ್ದಿದ್ರಲ್ಲ, ಕುದುರೆ, ಆನೆ ಮೊದಲಾದ ಪ್ರಾಣಿಗಳು ಎಲ್ಲ ತಮ್ಮ ಜೀವವನ್ನು ಕಳ್ಕೊಂಡಿದ್ವಲ್ಲ, ಇಂತಹ ದಡಿಗವೆಣ ವಿದ್ಯಾರ್ಥಿಗಳೇ, ಅದು ರಣರಂಗದಲ್ಲಿ, ಅದು ರಕ್ತದ ಮಡುವಿನಲ್ಲಿ ಸತ್ತು ಬಿದ್ದಂತಹ ಪ್ರಾಣಿಗಳ, ಮನುಷ್ಯರ ದೇಹಗಳು ಮಾಮೂಲಾಗಿ ಸತ್ತು ಬಿದ್ದಾಗ್ಲೇ ಊದ್ಕೊಳ್ತವೆ, ಭಾರ ಆಗ್ತವೆ. ಇನ್ನ ರಣರಂಗದಲ್ಲಿ ರಕ್ತ ಕುಡಿದು ಅಥವಾ ತಂಪಾಗಿ ಆಗಿ ಅವು ಹೇಗೆ ಊದ್ಕೊಂಡಿದ್ವಪ್ಪ ಅಲ್ಲಿನ ಹೆಣಗಳು ಅಂದ್ರೆ ದಡಿಗವೆಣ, ದಾಂಡಿಗ ಹೆಣ, ದೊಡ್ಡ ಶವ, ಬೃಹದಾಕಾರದ ಕಳೇಬರ, ಇಂತಹ ಭಾರಿ ಬೃಹದಾಕಾರದ ದಡಿಗ, ದಡೂತಿ, ದಾಂಡಿಗ, ದಡಿಗವೆಣಗಳನ್ನ, ಬೃಹದಾಕಾರದ ಹೆಣ, ಕಳೇಬರ, ಶವ, ಅವುಗಳನ್ನೇ ಮೆಟ್ಟಿ, ನೋಡಿ ಮೆಟ್ಟಿ ಅಂದ್ರೆ ತುಳ್ಕೊಂಡು, ಅವನು ಅದ್ಮಿ ತುಳ್ಕೊಂಡು, ನೋಡಿ ನಾವು ಚಪ್ಪಲಿಗೆ ಮೆಟ್ಟು ಅಂತ ಕರಿತೀವಿ, ಮೆಟ್ಟು ಅಂದ್ರೆ ತುಳಿಯೋದಕ್ಕೆ ಹಾಕೊಳ್ಳೋದು. ಮೆಟ್ಟಿ ಅಂದ್ರೆ ಇನ್ನೇನ್ ಮಾಡ್ತಾನೆ, ರಕ್ತದ ಮಡುವಿನಲ್ಲಿ ಆ ಅಸ್ತ್ರಗಳು ಶಸ್ತ್ರಗಳು ಚುಳ್ಕೊಳ್ತಿರ್ಬೇಕಾದ್ರೆ ಬೃಹದಾಕಾರ ಅಂತ ಎಣನೋ ಯಾವುದೋ ಸದ್ಯ ಕಾಲಿಗೆ ಮುಳ್ಳುಗಳು ಚುಚ್ಚುತ್ತಾ ಇದ್ರೆ ಅಷ್ಟೇ ಸಾಕು, ಅಂತಹ ಭಾರಿ ಆಕಾರದ ಎಣಗಳ ಮೇಲೆ ತಾನು ಕಾಲನ್ನು ಇಟ್ಕೊಂಡು ತುಳಿದುಕೊಂಡು ನಿಧಾನವಾಗಿ ಮುಂದಕ್ಕೆ ಹೋಗ್ತಾನೆ ದುರ್ಯೋಧನ. ನಿಧಾನವಾಗಿ ಮುಂದಕ್ಕೆ ಚಲಿಸುತ್ತಾ ಹೋಗ್ತಾನೆ. ಮೆಲ್ಲನೆ, ಮೆಟ್ಟಿ ಅಂದ್ರೆ ತುಳ್ಕೊಂಡು ಮೆಲ್ಲನೆ ನಡೆದುಕೊಂಡು ಮುಂದಕ್ಕೆ ಹೋದನು ನಮ್ಮ ಸುಯೋಧನ, ನಮ್ಮ ಕುರುಪತಿ. ವಿದ್ಯಾರ್ಥಿಗಳೇ, ಒಟ್ಟಾರೆಯಾಗಿ ಇದರ ಭಾವಾರ್ಥವನ್ನ ಇನ್ನೊಂದ್ಸತಿ ನೋಡ್ಕೊಳ್ಳಿ, ಎಷ್ಟು ಚೆನ್ನಾಗಿ ಇದೆ ಅಂತಕ್ಕಂಥದ್ದನ್ನ ಇನ್ನೊಂದ್ಸರಿ ಹೇಳ್ತೀನಿ. ತಾತ ಭೀಷ್ಮಾಚಾರ್ಯರನ್ನ ಭೇಟಿ ಮಾಡೋಕೆ ಕುರುಕ್ಷೇತ್ರ ರಣರಂಗದಲ್ಲಿ ಹೋಗ್ತಾ ಇರಬೇಕಾದ್ರೆ ಪಾಪ ಅಲ್ಲಿ ಮುರಿದು ಬಿದ್ದಿದ್ದ, ಚೂರು ಚೂರಾಗಿದ್ದ, ಛಿದ್ರವಾಗಿದ್ದಂತಹ ಆಯುಧಗಳು, ಶಸ್ತ್ರಗಳು, ಅಸ್ತ್ರಗಳು, ಈಟಿ, ಕತ್ತಿ, ಬರ್ಚಿ, ಗುರಾಣಿಗಳು ಪಾಪ ಆ ರಕ್ತದ ಮಡುವಿನಲ್ಲಿ, ಆ ರಕ್ತದ ಸಾಗರದಲ್ಲಿ, ರಕ್ತದ ಪ್ರವಾಹದಲ್ಲಿ, ಆ ರಕ್ತದ ತೊರೆಯಲ್ಲಿ, ನೆತ್ತರ ಕಡಲೋಳ್ ಅಡಿಗಡಿಗೆ, ಹೆಜ್ಜೆ ಹೆಜ್ಜೆಗೂ, ಪ್ರತಿಯೊಂದು ಹೆಜ್ಜೆ ಇಟ್ಟ ಕಡೆಯಲ್ಲೆಲ್ಲ, ಕಾಲನ್ನ ಇಟ್ಟ ಕಡೆಯಲ್ಲೆಲ್ಲ ಹೆಜ್ಜೆ ಹೆಜ್ಜೆಗೂ ಪಾದದ ಕೆಳಭಾಗವನ್ನ ಅಂಗಾಲ್, ಕಾಲಿನ ಕೆಳಭಾಗ ಅಂಗಾಲಿಗೆ, ಹೆಜ್ಜೆ ಹೆಜ್ಜೆಗೂ ಅಂಗಾಲಿಗೆ, ತಳಮನ್ ಪಾದದ ಕೆಳಗೆ ಚುಚ್ಚುತ್ತಿರಿ, ಅಂಗಾಲಿಗೆ ಚುಚ್ಚುತ್ತಾ ಇದ್ದಾವೆ, ತಿವಿತಾ ಇದ್ದಾವೆ. ಆಗ ದುರ್ಯೋಧನ ಕಾಲು ಎಲ್ಲಿಡ್ಲಿ ಅಂತ ಯೋಚನೆ ಮಾಡಿದೆ. ಕಾಲು ಎಲ್ಲಿಡ್ಲಪ್ಪ, ಎಲ್ಲಿ ನೋಡಿರೋ ಅಸ್ತ್ರಗಳ ಶಸ್ತ್ರಗಳ ಕಾಲಿಗೆ ಚುಚ್ಚುತ್ತವೆ, ಎಡೆ ಒಡಿಯದೆ ಅಂದ್ರೆ ಕಾಲು ಎಲ್ಲಿಡ್ಲಿ ಅಂತ ಜಾಗ ಕಾಣದೆ ಕೊನೆಗೆ ಒಂದು ತೀರ್ಮಾನಕ್ಕೆ ಬರ್ತಾನೆ ನಮ್ಮ ಕುರುಪತಿ. ಅಲ್ಲಲ್ಲಿ ರಣರಂಗದಲ್ಲಿ ಸತ್ತು ಬಿದ್ದಿದ್ದಂತ ಭಾರೀ ಗಾತ್ರದ ದಡಿಗ, ದಡೂತಿ, ಬೃಹದಾಕಾರದ ಎಣಗಳ ಮೇಲೆಯೇ ತುಳ್ಕೊಂಡು, ಮೆಟ್ಟಿ ತುಳ್ಕೊಂಡು ನಿಧಾನವಾಗಿ ಮುಂದಕ್ಕೆ ಅಸ್ತ್ರಗಳು ಶಸ್ತ್ರಗಳು ಚುಚ್ಕೊಳ್ದಂತೆ ನೋಡಿಕೊಂಡು ನಡ್ಕೊಂಡು ಮುಂದಕ್ಕೆ ಹೋಗ್ತಾನೆ. ಅರ್ಥ ಆಗಿದೆಯಲ್ವಾ ವಿದ್ಯಾರ್ಥಿಗಳೇ? ನೆಕ್ಸ್ಟ್ ಪದ್ಯವನ್ನು ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಈ ಬರೀ ಮನುಷ್ಯರ ಶವಗಳೇ ಬೃಹದಾಕಾರವಾಗಿ ಊದ್ಕೊಳ್ತವಲ್ಲ, ಇನ್ನು ರಣರಂಗದಲ್ಲಿ ಕುದುರೆ, ಒಂಟೆ, ಆನೆಗಳೇ ದೈತ್ಯಾಕಾರವಾಗಿರ್ತವೆ ಜೀವ ಇರಬೇಕಾದ್ರೇನೆ. ಇನ್ನು ಸತ್ತಾಗ ಎಷ್ಟು ಊದ್ಕೊಳ್ತವೆ ನೋಡಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪದ್ಯದಲ್ಲಿ ಹೇಗೆ ದುರ್ಯೋಧನ ಮತ್ತೆ ಮುಂದಕ್ಕೆ ನಡೆದುಕೊಂಡು ಹೋದ ರಣರಂಗದಲ್ಲಿ ಅಂತನ್ನ ನೋಡ್ಕೊಳ್ಳಿ. ಪದವನ್ನ ಬಿಡಿಸಿ ಹೇಳೋದನ್ನ ನೋಡ್ಕೊಳ್ಳಿ. ಇಬ ಶೈಲಂಗಳನ್ ಏರಿ ಏರಿ ರುದಿರ ಶ್ರೋತ್ರಂಗಳಂ ದಾಂಟಿ ದಾಂಟಿ ಇಬದೋರ್ ನೀಲಲತಾ ಪ್ರತಾನ ವಿಪಿನ ರಾತಂಗಳೋಳ್ ಸಿಲ್ಕಿ ಸಿಲ್ಕಿ ಬರಂಗೈದು ಊರದೈದಿ ಸಂಜಯ ಶಿರಸ್ಕಂದಾವಲಂಬಂ ಕುರುಪ್ರಭು ಕಂಡಂ ಶರಜಾಲ ಜರ್ಜರಿತ ಗಾತ್ರ ತ್ರಾಣನಂ ದ್ರೋಣನಂ. ವಿದ್ಯಾರ್ಥಿಗಳೇ,
ಆ ಅಂಗಾಲಿಗೆ ಚುಚ್ಚ ಇರ್ತಕ್ಕಂಥ ಆ ಅಸ್ತ್ರಗಳನ್ನ ಶಸ್ತ್ರಗಳಿಂದ ತಪ್ಪಿಸ್ಕೊಳ್ಳೋಕೆ ದಡಿಗ ಎಣೆಗಳನ್ನ ಮೇಲೆ ಕಾಲಿಟ್ಟು ಮುಂದಕ್ಕೆ ಹೋದಾಗ ಅಲ್ಲಿ ಇಭಶೈಲಂಗಳನ್ ಸೊತ್ತು ಬಿದ್ದಿರ್ತಕ್ಕಂಥ ಇಭ ಅಂದ್ರೆ ವಿದ್ಯಾರ್ಥಿಗಳೇ ಆನೆ, ಸಾಮಜ, ಸಲಗ, ಮಾತಂಗ, ಐರಾವತ, ಗಜ ಸಮಾನಾರ್ಥಕ ಪದಗಳನ್ನ ಬರಿಬೇಕಾದ್ರೆ ನೆನ್ಪಿಡ್ಕೊಳ್ಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇಭ ಅಂದ್ರೆ ಆನೆ, ಕರಿ, ಗಜ, ಸಲಗ, ಮಾತಂಗ, ಐರಾವತ. ಇವ ಶೈಲಂಗಳನ್ ಆನೆಗಳು ಸತ್ತು ಬಿದ್ದಿದ್ವಲ್ಲ. ಶೈಲ ಅಂದ್ರೆ ಪರ್ವತ, ಬೆಟ್ಟ, ಆದ್ರಿ, ಗಿರಿ. ಇಂತಹ ಆನೆಗಳ ಸತ್ತ ಶವಗಳು ಬೆಟ್ಟಗಳಂತೆ ಕಾಣ್ತಾ ಇದ್ದಾವೆ, ಪರ್ವತಗಳಂತೆ, ದಿಣ್ಣೆಯಂತೆ, ಆದ್ರಿಯಂತೆ. ಇಂತಹ ಸತ್ತ ಆನೆಗಳ ಶವಗಳೆಂಬ ಬೆಟ್ಟಗಳನ್ನ ಏರಿ ಏರಿ ಏರಿಯೋದು ಅಂದ್ರೆ ಹತ್ತಿ ಇಳಿಬೇಕಾಗತ್ತೆ, ಹತ್ತಬೇಕಾಗುತ್ತೆ. ಇನ್ನ ರಕ್ತದ ಮಡುವಿನಲ್ಲಿ ಶಸ್ತ್ರಗಳು ಅಸ್ತ್ರಗಳು ಅಂಗಾಲಿಗೆ ಚುಚ್ಚಿ ಅಲ್ಲೇ ಇರಬೇಕಾಗುತ್ತೆ. ಅದಕ್ಕೆ ಯಾವುದೋ ಒಂದು ದಡಿಗ ಎಣೆಗಳನ್ನ ತುಳ್ಕೊಂಡು ಮೆಟ್ಕೊಂಡು ಮುಂದಕ್ಕೆ ಹೋಗ್ಬೇಕಾಗುತ್ತೆ. ಅದಕ್ಕೆ ಸತ್ತ ಆನೆಗಳ ಶವಗಳೆಂಬ ಪರ್ವತಾಕಾರದ ಬೆಟ್ಟದಂತಿರುವ ಶವಗಳನ್ನೇ ಏರಿ ಹತ್ತಿ ಸ್ವಲ್ಪ ಮುಂದಕ್ಕೆ ಹೋದಾದ್ರೆ ರುದಿರ ಸ್ರೋತಂಗಳಂ. ರುದಿರ ಅಂದ್ರೆ ಈಗ ತಾನೇ ಹೇಳಿದೆ ರಕ್ತ, ಲೋಹಿತ, ರುದಿರ. ಇಂತಹ ರುದಿರ ಸ್ರೋತಂಗಳಂ ನದಿ ಪ್ರವಾಹ, ಇಂತಹ ನದಿ ತೊರೆ ಪ್ರವಾಹಗಳನ್ನು ದಾಟಿ ಸ್ವಲ್ಪ ಮುಂದಕ್ಕೆ ಹೋದಾಗ ವಿದ್ಯಾರ್ಥಿಗಳೇ ನಾನು ಹೇಳಿದ ರಕ್ತದ ಸಮುದ್ರನೇ ಹರಿತಿತ್ತು, ರಕ್ತದ ಪ್ರವಾಹನೇ ಮಡುವೆ ಹರಿತಿತ್ತು. ಇಂತಹ ರಕ್ತ ರುದಿರದ ಪ್ರವಾಹಗಳನ್ನ ದಾಂಟಿ ನಾವು ಯಾವಾಗಾದ್ರೂ ಮಳೆ ಬರ್ಬೇಕಾದ್ರೆ ನೀರು ಕಾಲುವೆ ತರ ಹರಿತಿದ್ರೆ ಅದು ನಿಮಗೆ ಸ್ವಲ್ಪ ದಾಟ್ತೀವಿ ನೋಡಿ. ಹಾಗೆ ರಕ್ತದ ಪ್ರವಾಹವನ್ನ ನದಿಯಂತೆ ತೊರೆಯಂತೆ ಹರಿತೈತೆ ಅಂತ ರಕ್ತದ ತೊರೆಯನ್ನ ದಾಂಟಿ ನಾನು ಹೇಳಿದೆ ಆಗ್ಲೇ ಒಂದು ಪದ ಎರಡು ಬಾರಿ ಉಚ್ಚಾರಣೆ ಉಕ್ತಿಗೊಂಡರೆ ದಿರುಕ್ತಿ ಅಂತ ಕರಿತೀವಿ. ಈಗ ತಾನೇ ನೋಡಿದ್ವಿ ಏರಿ ಹಾಗೆ ದಾಂಟಿ ಅಂದ್ರೆ ದಾಟ್ಕೊಂಡು ಎಗರ್ಕೊಂಡು ಹೋಗ್ತೀವಲ್ಲ ಹಾಗೆ ದಾಟಿ ಮುಂದಕ್ಕೆ ಹೋದ್ರೆ ಆನೆಗಳ ಸತ್ತ ಶವಗಳೆಂಬ ಬೆಟ್ಟಗಳನ್ನ ಆದ್ರಿಗಳನ್ನ ಹತ್ತಿ ಇಳಿದು ಮುಂದಕ್ಕೆ ರಕ್ತದ ಪ್ರವಾಹವನ್ನ ದಾಟಿ ಮುಂದಕ್ಕೆ ಹೋದ್ರೆ ಇಬದೋರ್ ನೀಲಲತಾ. ಆನೆಗಳು ಹೆಂಗಂದ್ರಂಗೆ ಸತ್ತು ತಮ್ಮ ಸೊಂಡಿಲುಗಳನ್ನ ಹಾಕೊಂಡು ಬಿದ್ದಿದ್ವಲ್ಲ, ಆ ಆನೆಗಳ ಕಪ್ಪಾದ ಸೊಂಡಿಲುಗಳೆಂಬ ಬಳ್ಳಿ. ಲತೆ ಅಂದ್ರೆ ಬಳ್ಳಿ, ಲತಾ ಅಂದ್ರೆ ಬಳ್ಳಿ. ಆನೆಗಳ ಸೊಂಡುಗಳನ್ನ ಹೆಂಗಂದ್ರೆ ಹಂಗೆ ಹಾಕೊಂಡು ಕಾಲು ಸಂದಿಲಿ ಅಥವಾ ಸೊಂಡುಗಳು ಒಂದು ಸೊಂಡ್ಲು ಹಾಕೊಂಡು ಆನೆಗಳ ಕಪ್ಪಾದ ಸೊಂಡಿಲುಗಳೆಂಬ ಬಳ್ಳಿಯಲ್ಲಿ, ಸೊಂಡಿಲುಗಳೆಂಬ ಕಪ್ಪು ಮೇಳೆ ಪೊದೆ, ರಾತ ಮೇಳೆ ಪೊದೆ, ಅಲ್ಲಿ ಕಾಲುಗಳು ಸಿಗಾಕೊಂಡ್ಬಿಡ್ತವೆ. ಇವನೇ ಮಾಡ್ತಾನೆ ಆನೆಗಳ ಶವಗಳೆಂಬ ಪರ್ವತಗಳನ್ನ ಬೆಟ್ಟಗಳನ್ನ ಹತ್ತಿ ಇಳಿಬೇಕಾದ್ರೆ ಅದು ಕಾಲು ಜಾರ್ಬಿಟ್ಟು ಆನೆಗಳ ಸೊಂಡಿಲುಗಳೆಂಬ ಕಪ್ಪಾದ ಬಳ್ಳಿಯ ಒಳಗೆ, ರಾತಗಳ ಒಳಗೆ, ಮೆಳೆಯ ಒಳಗೆ, ಆ ಪೊದೆಯ ಒಳಗೆ ಕಾಲು ಜಾರಿ ಸಿಗಾಕೊಂಡ್ಬಿಡುತ್ತೆ. ಆ ರಕ್ತದ ಮುಡುವಿನಲ್ಲಿ, ಆ ರಕ್ತದ ಕೆಸರಿನಲ್ಲಿ, ಆ ಹಳ್ಳದಲ್ಲಿ. ಅಲ್ಲಿ ಆ ರಾತಂಗಳ ಕಾಲು ಸಿಲ್ಕಿ ಸಿಗಾಕೊಂಡ್ಬಿಡುತ್ತೆ. ಆ ಸಿಗಾಕೊಂಡಿರ್ತಕ್ಕಂಥ ಕಾಲನ್ನ ಆ ಗುಂಪಿನಲ್ಲಿ, ಆ ಮೆಳೆಯಲ್ಲಿ, ಆ ಸೊಂಡಿಲದ ಬಳ್ಳಿಯಲ್ಲಿ, ಆ ರಕ್ತದ ಮುಡುವಿನಲ್ಲಿ, ಆ ಕೆಸರಿನಲ್ಲಿ ಸಿಗಾಕೊಂಡ್ಬಿಡುತ್ತಲ್ಲ ಕಾಲ, ಸಿಲ್ಕಿ. ಆಗ ನಮ್ಮ ದುರ್ಯೋಧನ ಭರಂಗೈದು ಸಾಹಸ ಪಟ್ಟು, ಕೆಲವೊಂದ್ಸತಿ ವಿದ್ಯಾರ್ಥಿಗಳೇ ಸ್ವಲ್ಪ ನಾವೇನಾದ್ರು ಕೆಸರಲ್ಲ ಅಥವಾ ಇನ್ನೇನೋ ಸ್ವಲ್ಪ ತೇವ ಪ್ರದೇಶದಲ್ಲಿ ಕಾಲನ್ನ ಜಾಸ್ತಿ ಸಿಗಾಕೊಂಡ್ಬಿಟ್ಟಿದೆ ಅಂತ ಜೋರಾಗಿ ಕಿತ್ಬಿಡ್ತೀವಿ, ಕಾಲು ಈಸಿಯಾಗಿ ಬಂದ್ಬಿಡುತ್ತೆ, ದಬ್ಬಕಮ್ಮಗೆ ಬಿದ್ದ್ಬಿಡ್ತೀವಿ. ಇನ್ನೊಂದ್ಸತಿ ಈಸಿಯಾಗಿ ಬರುತ್ತೆ ಅಂತ ಕಿತ್ಬಿಡ್ತೀವಿ, ಚಪ್ಪಲಿ ಮಾತ್ರ ಅಲ್ಲೇ ಇರುತ್ತೆ, ಕಾಲು ಮಾತ್ರ ವಾಪಸ್ ಬರುತ್ತೆ. ಹೀಗೆ ರಕ್ತದ ಮಡುವಿನಲ್ಲಿ ಕಾಲು ಸಿಗಾಕೊಂಡ್ಬಿಡುತ್ತೆ. ಆಗ ಅವನೇನೋ ಮಾಡಿ ದುರ್ಯೋಧನ ಸಾಹಸಪಟ್ಟು ಭರಂಗೈದು ಸಾಹಸಪಟ್ಟು ಕಾಲನ್ನ ಕಿತ್ಕೊಂಡ್ಬಿಟ್ಟು ಆಮೇಲೆ ಆ ಕಡೆ ಲೆಕ್ಕಿಸದೆ ಏನಪ್ಪ ಇದು ಹಿಂಗೆ ಸಿಗಾಕೊಂಡ್ಬಿಡ್ತು, ಆನೆಗಳ ಕಪ್ಪಾದ ಸೊಂಡಿಲುಗಳೆಂಬ ಬಳ್ಳಿಯಲ್ಲಿ, ರೊತೆಯಲ್ಲಿ, ಆ ಪೆಳೆಯಲ್ಲಿ, ಮೆದೆಯಲ್ಲಿ ಅಂತ ಬಿಟ್ಟು ಇನ್ನೇನು ಕಾಲು ಕಿತ್ಕೊಂಬಕ್ಕೆ ಹೋಗ್ತಾನೆ, ಅದು ಈಸಿಯಾಗಿ ಬಂದ್ಬಿಡುತ್ತೆ. ಆಯ ತಪ್ಪಿ ಬೀಳ್ಬೇಕು, ಜೋರಾಗಿ ಬೀಳ್ಬೇಕು. ಆಗ ಪಕ್ಕದಲ್ಲಿ ಸಂಜಯನನ್ನ ಹಿಡ್ಕೊಂಡ್ಬಿಡ್ತಾನೆ, ಹೆಗಲನ್ನ. ಸಂಜಯ ಶಿರಸ್ಕಂಧಾವಲಂಬಂ, ಸಂಜಯನ ಶಿರವನ್ನ, ಸಂಜಯನ ಹೆಗಲನ್ನ ಹಿಡ್ಕೊಂಡ್ಬಿಡ್ತಾನೆ. ಯಾರು ಈ ಸಂಜಯ? ಅವನು ದಿವ್ಯ ದೃಷ್ಟಿ ಉಳ್ಳವನು. ವಿದ್ಯಾರ್ಥಿಗಳ ಈ ಸಂಜಯ ದುರ್ಯೋಧನರ ತಂದೆ ಧೃತರಾಷ್ಟ್ರನಿಗೆ, ಪಾಪ ಅವರು ಕುರುಡರಾಗಿದ್ದಾಗ
ಕರ್ಣ ಮತ್ತು ಅರ್ಜುನರ ಸಂಭಾಷಣೆಯನ್ನ ದೂರದಲ್ಲಿಯೇ ಅವರ ತುಟಿ ಮಾತಾಡೋದನ್ನ ಗಮನಿಸಿ ಆ ವೀಕ್ಷಕ ವಿವರಣೆಯನ್ನ ಧೃತರಾಷ್ಟ್ರನಿಗೆ ಹೇಳ್ತಾ ಇರ್ತಾನೆ. ಅಂತಹ ದಿವ್ಯ ದೃಷ್ಟಿ ಅವನು. ಅಷ್ಟು ದೂರದಲ್ಲಿದ್ರು ಕಂಡಿಡಿದು ಇವ್ರು ಇದನ್ನೇ ಮಾತಾಡ್ತಾರಂತ ತನ್ನ ಕುರುಡ ಧೃತರಾಷ್ಟ್ರನಿಗೆ ಎಲ್ಲವನ್ನೂ ವಿವರಿಸಿ ಹೇಳ್ತಾ ಇರ್ತಾನೆ. ಆ ರಥದ ಸಾರಥಿ ಸಂಜಯ ದಿವ್ಯ ದೃಷ್ಟಿ ಉಳ್ಳವನು. ಈಗ ಆಧುನಿಕವಾಗಿ ಬೇಕಾದ್ರೆ ಆಧುನಿಕ ವೀಕ್ಷಕ ವಿವರಣೆಕಾರ ಅಂತ ಬೇಕಾದ್ರೆ ಹೇಳ್ಬೋದು. ಇಂತಹ ಸಂಜಯನನ್ನ ಹೆಗಲು ಹಿಡ್ಕೊಂಡ್ಬಿಡ್ತಾನೆ, ಬಿದ್ದೋಗ್ಬಿಡ್ತಿದ್ದ. ಜಾರಿ ಇನ್ನು ಅಂಗತಲೆ ತಲೆ ಕೆಳಗಾಗಿ ಬಿದ್ದ್ಬಿಡೋನು. ಪಾಪ ಪಕ್ಕದಲ್ಲಿದ್ದಂತಹ ಸಂಜಯನ ಹೆಗಲನ್ನ ಸಂಜಯನ ಭುಜವನ್ನ ಅವಲಂಬಿಸಿ ಹಿಡ್ಕೊಂಡು ಕುರುಪ್ರಭು ಸ್ವಲ್ಪ ಮುಂದಕ್ಕೆ ಇನ್ನು ಸ್ವಲ್ಪ ಮುಂದಕ್ಕೆ ಬರ್ತಾನೆ. ಅಲ್ಲಿ ಕುರುಪ್ರಭು ಕಂಡ, ಕುರುಪತಿ ನಮ್ಮ ಕೌರವೇಶ ಕಂಡ ಯಾರನ್ನ? ಶತ್ರುಗಳು ಬಿಟ್ಟಂತಹ ಬಾಣ ಶರಜಾಲ ಜರ್ಜರಿತ ಗಾತ್ರ ತ್ರಾಣನಂ ದ್ರೋಣನಂ. ಶತ್ರುಗಳು ಬಿಟ್ಟಂತಹ ಬಾಣದ ಒಡೆತಗಳಿಂದ, ಬಾಣಗಳ ಗುಂಪಿನಿಂದ ಜರ್ಜರಿತ ನುಜ್ಜುಗುಜ್ಜಾದ ಛಿದ್ರಪಿದ್ರವಾದಂತಹ ಶರಜಾಲ ಜರ್ಜರಿತ ಗಾತ್ರ ತ್ರಾಣನಂ. ದೇಹವೆಲ್ಲ ಛಿದ್ರ ಛಿದ್ರವಾಗಿ ರಕ್ತವಾಗಿರ್ತಕ್ಕಂತಹ ನಿರಾಯುಧನಾಗಿದ್ದಾಗ ಶತ್ರುಗಳು ಬಾಣವನ್ನ ಪ್ರಯೋಗಿಸಿ ಅವನನ್ನ ಸಂಹರಿಸಿ ನೆಲಕ್ಕೆ ಬಿದ್ದಂತಹ ದ್ರೋಣರ ಶವವನ್ನ, ತಮಗೆಲ್ಲ ವಿದ್ಯೆ ಕಲಿಸಿದ ಗುರುಗಳ ನಿರಾಯುಧನಾಗಿ ಹತನಾದ ದ್ರೋಣರ ಶವವನ್ನ ದುರ್ಯೋಧನ ಕಾಣ್ತಾನೆ. ವಿದ್ಯಾರ್ಥಿಗಳೇ, ವಿದ್ಯೆ ಕಲಿಸಿದ ಗುರು ರಣರಂಗದಲ್ಲಿ ರಕ್ತದ ಮುಡುವಿನಲ್ಲಿ ಅದು ದೇಹವೆಲ್ಲ ಛಿದ್ರ ಛಿದ್ರವಾಗಿ ನುಜ್ಜುಗುಜ್ಜಾಗಿ ಬಿದ್ದಿದೆ. ಇಂಥ ಸನ್ನಿವೇಶವನ್ನ ನೋಡುವುದು ಯಾವ ವಿದ್ಯಾರ್ಥಿಗಳಿಗೂ ಬೇಡ ಅಲ್ವಾ? ವಿದ್ಯೆ ಕಲಿಸಿದ ಗುರು ತನ್ನ ಕಣ್ಣು ಮುಂದೆ ಈ ರೀತಿ ಹತರಾಗಿದ್ದಾರೆ ಅಂದಾಗ ಎಷ್ಟು ದುಃಖ ಅಂತಕ್ಕಂಥದ್ದು ಬರುತ್ತೆ ಅಲ್ವಾ ವಿದ್ಯಾರ್ಥಿಗಳೇ? ಇನ್ನೊಂದ್ಸತಿ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಮುಂದಕ್ಕೆ ಬಂದಾಗ ಆನೆಯ ಬೃಹದಾಕಾರದ ಬೆಟ್ಟದಾಕಾರದ ಆದ್ರಿ ಬೆಟ್ಟ, ಸತ್ತ ಆನೆಗಳ ಶವಗಳು ಬೆಟ್ಟದಂತೆ ಊದ್ಕೊಂಡ್ಬಿಟ್ಟಿದ್ದು. ಅಂತಹ ಆನೆಗಳ ಸತ್ತ ಶವಗಳೆಂಬ ಬೆಟ್ಟಗಳನ್ನ ಆದ್ರಿಗಳನ್ನ ಹತ್ತಿ ಇಳಿದು ಜಾರಿ ಆಮೇಲೆ ರಕ್ತದ ಮಡುವು, ರುಧಿರ ಲೋಹಿತ ಅಲ್ವಾ, ರುಧಿರ ಲೋಹಿತ ರಕ್ತ, ಇಂತಹ ರಕ್ತದ ಸಮುದ್ರದಲ್ಲಿ, ರಕ್ತದ ಪ್ರವಾಹದಲ್ಲಿ, ರಕ್ತದ ನದಿಯಲ್ಲಿ ಕಾಲಿಡಕ್ಕಾಗದೆ ಅವನ್ನ ಚಿಕ್ಕದಾಗಿ ದಾಟಿ ಎಗರಿಕೊಂಡು ಮುಂದಕ್ಕೆ ಹೋದ್ರೆ ಆ ಆನೆಗಳ ಸತ್ತ ಶವಗಳೆಂಬ ಬೆಟ್ಟಗಳನ್ನು ಹತ್ತಿ ಇಳಿಬೇಕಾದ್ರೆ ಕಾಲು ಜಾರಿ ಆನೆಗಳ ಸೊಂಡಿಲುಗಳೆಂಬ ಕಪ್ಪಾದ ಬಳ್ಳಿಯಲ್ಲಿ, ಆ ರಾತಲಲ್ಲಿ, ಆ ಪೊದೆಯಲ್ಲಿ, ಆ ಮೆಳೆಯಲ್ಲಿ ದುರ್ಯೋಧನನ ಕಾಲು ಸಿಗಾಕೊಂಡ್ಬಿಡುತ್ತೆ. ಆ ಪೊದೆಯಲ್ಲಿ ಕಾಲು ಕಿತ್ರು ಬರಲ್ಲ, ಕೆಸರು ಮಡು ಆನೆಗಳ ಸೊಂಡಿಗಳ ಬಳಿ ಹೆಂಗೆಂಗೋ ಹಾಕೊಂಡು ಆ ಸೊಂಡಿಲುಗಳು ಬಿದ್ದಿರ್ತಾವೆ, ಅದು ಕಾಲಿಗೆ ಬಿಟ್ಬಿಡ್ತಾರೆ, ಮತ್ತೆ ಕಿತ್ಕೊಳಕ್ ಬರೋದಿಲ್ಲ. ಅಂತಹ ಪೊದೆಯೊಳಗೆ, ಅಂತಹ ಸಮೂಹದ ಆನೆಗಳ ಸೊಂಡಿಲುಗಳೆಂಬ ಬಳ್ಳಿಯ ಒಳಗೆ ತನ್ನ ಕಾಲು ಸಿಗಾಕೊಂಡ್ಬಿಡುತ್ತೆ. ಆ ಕಾಲನ್ನ ಸಿಗಾಕೊಂಡ್ರ ಕಾಲನ್ನ ನಿಧಾನಕ್ಕೆ ಸಾಹಸಪಟ್ಟು ಕಿತ್ಕೊಂಡು ಆ ಕಾಲನ್ನ ಮೇಲಕ್ಕೆ ಎತ್ಕೊಂಡು, ಆಗ ಸಿಲ್ಕಿ ಸಾಹಸಪಟ್ಟು ಆ ಕಾಲನ್ನ ಕಿತ್ಕೊಂಡು ಆಮೇಲೆ ಹೋಗಿ ಎಂತ ಹತ್ರ ಸಿಗಾಕೊಂಡ್ಬಿಡ್ತು ಕಾಲು ಅಂತ ಮತ್ತೆ ಸಿಗಾಕೊಂಡಿರೋ ಕಾಲಿನ ಬಗ್ಗೆ, ಆ ಜಾಗದ ಬಗ್ಗೆ ಗಮನವನ್ನೂ ಕೊಡದೆ, ಊರದೇ ಇದೆ ಅಂದ್ರೆ ಲೆಕ್ಕಿಸದೆ ಆ ಕಾಲನ್ನ ಕಿತ್ಕೊಂಡು ಹೋಗ್ಬೇಕಾದ್ರೆ ಆಯ ತಪ್ಪಿ ಬೀಳ್ತೀನಿ ಎನ್ನುವ ಆ ಭರದಲ್ಲಿ ಆ ಪಕ್ಕದಲ್ಲಿದ್ದಂತಹ ಆ ಸೇವಕ ಸಂಜಯನನ್ನ, ಆ ಧೃತರಾಷ್ಟ್ರನ ರಥದ ಸಾರಥಿಯಾದಂತಹ ದಿವ್ಯ ದೃಷ್ಟಿ ಉಳ್ಳಂತಹ ಆ ಸಾರಥಿ ಸಂಜಯನ ಹೆಗಲನ್ನ ಹಿಡ್ಕೊಳ್ತಾನೆ, ಭುಜವನ್ನ ಹಿಡ್ಕೊಳ್ತಾನೆ, ಶಿರವನ್ನ ಹಿಡ್ಕೊಳ್ತಾನೆ. ಆಗ ಆ ಶಿರವನ್ನ ಹೆಗಲನ್ನ ಹಿಡ್ಕೊಂಡು ಅವಲಂಬಿಸಿ ಕುರುಪ್ರಭು ಸ್ವಲ್ಪ ಮುಂದಕ್ಕೆ ಬರ್ತಾನೆ. ಸ್ವಲ್ಪ ಮುಂದಕ್ಕೆ ಬಂದಾಗ ಒಂದು ನೋಡಲಾಗದಾದಂಥ ವಿಚಿತ್ರ ಘಟನೆ. ಅದೇನಪ್ಪ ಆ ಘಟನೆ ಅಂದ್ರೆ, ತನಗೆ ವಿದ್ಯೆ ಕಲಿಸಿದ ಗುರು ದ್ರೋಣಾಚಾರ್ಯರನ್ನ ಶತ್ರುಗಳು ಬಿಟ್ಟಂತಹ ಬಾಣಗಳ ಒಡೆತದಿಂದ, ಬಾಣಗಳು ಗುಂಪು ಶರ, ಆ ಗುಂಪಿನಿಂದ ದ್ರೋಣಾಚಾರ್ಯರ ದೇಹವೆಲ್ಲ ಛಿದ್ರಪಿದ್ರವಾಗಿದೆ, ರಕ್ತಗತವಾಗಿದೆ. ಇಂತಹ ಶರಜಾಲ ಜರ್ಜರಿತ ಆ ಬಾಣ ಚಾಪ ಧನುಸ್ಸುಗಳೆಲ್ಲ ಬಂದು ಆ ದ್ರೋಣರ ದೇಹವನ್ನ ಎಲ್ಲ ತೂತ ಓಲೋಲ್ ಮಾಡಿಬಿಟ್ಟದೆ. ಛಿದ್ರಪಿದ್ರ ನೋಡಿ, ಜರ್ಜರಿತ ಛಿದ್ರವಾದ ಗಾತ್ರ ತ್ರಾಣನಂ, ಅಂತ ಛಿದ್ರವಾದಂತಹ ಅಂತ ನುಜ್ಜುಗುಜ್ಜಾದ ದೇಹವನ್ನ ಒಳಗೊಂಡು
ಸತ್ತ ಶವವಾಗಿ ಬಿದ್ದಿರ್ತಕ್ಕಂತಹ ವಿದ್ಯೆ ಕಲಿಸಿದ ಗುರುವಿನ ಶವವನ್ನ ನಮ್ಮ ದುರ್ಯೋಧನ ನೋಡ್ತಾನೆ. ನೋಡಿದಾಗ ವಿದ್ಯಾರ್ಥಿಗಳೇ, ದುರ್ಯೋಧನನ ವಿಲಾಪ ರೋದನೆ ಅಳಲು, ವಿದ್ಯೆ ಕಲಿಸಿದ ಗುರು ಸತ್ತೋಗಿರೋ ಶವವನ್ನು ನೋಡಿದಾಗ ಎಂಥವ್ರಿಗೂ ಕರುಳು ಕಿತ್ತು ಬರುತ್ತೆ ಅಲ್ವಾ ವಿದ್ಯಾರ್ಥಿಗಳೇ. ಈ ಉಳಿದ ಭಾಗವನ್ನ ವಿದ್ಯಾರ್ಥಿಗಳೇ ನಾವು ನೆಕ್ಸ್ಟ್ ತರಗತಿಯಲ್ಲಿ, ಮುಂದಿನ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡೋಣ. ಥ್ಯಾಂಕ್ ಯು, ಧನ್ಯವಾದಗಳು. ನಾವು ಮಾಡ್ತಾ ಇರೋ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿದ್ರೆ ನಾವು ಮಾಡೋ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಬರ್ತದೆ. ಯಾವುದೇ ರೀತಿ ಸಂದೇಹಗಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಈ ತರಗತಿಗಳು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ತಲುಪುವಂತೆ ಶೇರ್ ಮಾಡಿ.